ಮಿಸ್ಟೇಕ್ಸ್ ಟು ಅವಾಯ್ಡ್ ವೈಲ್ ಕನ್ಸಿಡರಿಂಗ್ ಡೆಕಾರ್. ಓಕೆ, ನೋಡಿ, ಡೆಕೋರ್ನ ಮಾಡ್ಬೇಕಾದ್ರೆ ನಾವು ಏನನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್, ಲೀವಿಂಗು ನ್ಯೂಟ್ರಲ್ಸಲ್ಲಿರುತ್ತೆ ಅಂತ ಅಂದ್ಕೊಳ್ಳೋ. ನ್ಯೂಟ್ರಲ್ಸ್ ಅಂದರೆ ಅದು ಗ್ರೇ, ಬ್ರೌನ್, ವೈಟ್, ಈ ಶೇಡ್ಸ್, ಕ್ರೀಮ್, ಇದನ್ನೆಲ್ಲ ನ್ಯೂಟ್ರಲ್ ಕಲರ್ಸ್ ಅಂತ ಹೇಳ್ತೀವಿ. ಆಕ್ಸೆಂಟ್ ಕಲರ್ಸ್ ಇರುತ್ತೆ. ನಿಮ್ದು ಇವಾಗ ನ್ಯೂಟ್ರಲ್ ಹಾಕಿದ್ದೀರಾ, ಬಟ್ ನಿಮಗೆ ಬೋರಿಂಗ್ ಅನ್ನಿಸ್ತಾ ಇದೆ ಮನೆ, ಆವಾಗ ಒಂದು ಆಕ್ಸೆಂಟ್ ಕಲರ್ ಇಂಟ್ರೊಡ್ಯೂಸ್ ಮಾಡಿ. ಆಕ್ಸೆಂಟ್ ಕಲರ್ ಈಗ ಮೇ ಬಿ ಎ ಗೋಲ್ಡ್ ಆರ್ ಎನ್ ಎಲ್ಲೋ ಕ್ಯಾನ್ ಬಿ ಎನ್ ಆಕ್ಸೆಂಟ್ ಕಲರ್. ಅದು ನಿಮ್ಮ ರಿಚ್ನೆಸ್ ಆಫ್ ದ ಹೋಲ್ ರೂಮ್ನ ನೀವು ಇಂಟ್ರೊಡ್ಯೂಸ್ ಮಾಡೋದು. ಅದು ಎಷ್ಟು ಪರ್ಸೆಂಟೇಜಲ್ಲಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಕೆಲವ್ರು ಏನು ಮಾಡ್ತಾರೆ, ನಿಮ್ಗೆ ರೆಡ್ ಇಷ್ಟ, ನನಗೆ ಎಲ್ಲೋ ಇಷ್ಟ, ನಾವಿಬ್ಬರು ಸೇರೋಗಿ ತೊಗೊಂಬಂದಾಗ ರೆಡ್ ಒಂದು ಕಡೆ ಎಲ್ಲೋ ಒಂದು ಕಡೆ ಇಟ್ಟರೆ ಮ್ಯಾಚ್ ಆಗದೆ ಇರ್ಬೋದು. ಯಾವ ಥರ ಕಲರ್ ಸೆಲೆಕ್ಟ್ ಮಾಡಬೇಕು ಅಂದರೆ, ಇರೋ ಥೀಮ್ಗೆ ನಾವು ಒಂದು ಕಲರ್ ಫಿಕ್ಸ್ ಆಗಬೇಕು. ನೀವು ಪಿಂಟ್ರೆಸ್ಟಲ್ಲಿ ಹೋಗಿ ನಮ್ಮ ವೆಬ್ಸೈಟ್ಸಲ್ಲಿ ಕೂಡ 300, ನಾನು ಮೇಕ್ ಇಟ್ ಬಿಲ್ಡ್ ವೆಬ್ಸೈಟ್ಗೆ ಹೋದರೆ 300 ಡಿಸೈನ್ಸ್ ರೆಡಿ ಇರುತ್ತೆ. ನೀವು ಕಿಚನ್ ಅಂದರೆ ಒಂದು 40 ಡಿಸೈನ್ ನಿಮ್ಮ ಹತ್ರ ರೆಫರೆನ್ಸ್ ತೊಗೊಳ್ಳಿ. ಪಿಂಟ್ರೆಸ್ಟ್ಗೆ ಹೋಗಿ ಬೇಜಾನ್ ವೆಬ್ಸೈಟ್ಸ್ ಇದೆ. ಯು ಕ್ಯಾನ್ ಆಲ್ಸೋ ಜನರೇಟ್ ಇಮೇಜ್. ಇವಾಗ ನಿಮ್ಮದು ರೂಮ್ ಅಪ್ಲೋಡ್ ಮಾಡಿದ್ರೆ ಎಷ್ಟೊಂದು ವೆಬ್ಸೈಟಲ್ಲಿ ಅದೇ ಡಿಸೈನ್ಸ್ ಕೊಡುತ್ತೆ. ಚಾಟ್ ಜಿ ಪಿ ಟಿಗಿನ ದೇರ್ ಆರ್ ಅದರ್ ಸಾಫ್ಟ್ವೇರ್ಸ್. ಅದರಲ್ಲಿ ನಾವು ಎಕ್ಸಾಂಪಲ್ಲು HH ಹೋಮ್ಸ್ ಅಂತ ಒಂದು ಅವಾಗಿತ್ತು. ಆಮೇಲೆ ತುಂಬ ಇದಾವೆ ಮೇಡಮ್. ಅದು ಚಾಟ್ ಜಿ ಪಿ ಟಿಗೆ ಇನ್ನೂ ಬಂದಿಲ್ಲ. ಅದು ಅಪ್ಲೋಡ್ ಮಾಡೋದನ್ನ ಅದು ಕರೆಕ್ಟಾಗಿ ಮಾಡಿಫೈ ಮಾಡಲ್ಲ. ಅದರಲ್ಲೂ ವೆಬ್ಸೈಟ್ ಅದನ್ನು ನಾನು ಡಿಫೈ ತೊಗೊಂಡ್ಮೇಲೆ ಅದೆಲ್ಲ ನಾನು ಮಾಡ್ತಾಯಿಲ್ಲ. ಇದರಲ್ಲೇ ನಾವು ಇನ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಬಟ್ ತುಂಬ ವೆಬ್ಸೈಟ್ಸ್ ಇದೆ, ನೀವು ಗೂಗಲ್ ಮಾಡಿದ್ರೂ ಸಿಗುತ್ತೆ. ಸರಿ, ಅದರಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ ಕೂಡ ಮಾಡ್ಕೊಬೋದು. ತುಂಬ ಬೇಸಿಕ್ ಅವ್ರಿಗೆ. ಸರಿ, ಆ ಕಲರ್ ಥೀಮ್ನ ನೀವು ಫಿಕ್ಸ್ ಮಾಡೋದ್ರ ಮೇಲೆ ಆರ್ಟಿಫ್ಯಾಕ್ಟ್ ತೊಗೋಬೇಕು. ಸೊ ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಈಗ ನಮ್ಮದೇ ನೋಡಿ, ಇಲ್ಲಿ ಬಿಸ್ಕೆಟ್ ಕಲರ್ ಇದೆ, ಬೇಜ್ ಇದೆ ಅಲ್ವಾ. ನೀವು ಟು ಬಿ ಫ್ರ್ಯಾಂಕ್, ಇದು ತುಂಬ ಕಲರ್ಫುಲ್ಲು. ಇದಕ್ಕೆ ನನಗನ್ಸುತ್ತೆ ನೀವು ನೋಡಿದ್ರೆ ಇಷ್ಟೊಂದು ಕಲರ್ಸ್ ಇರಬಾರ್ದು. ಯೆಲ್ಲೋ, ರೆಡ್ಡು, ಬ್ಲೂ, ಪಿಂಕು ಎಲ್ಲ ಮಿಕ್ಸ್ ಆಯಿತು, ವಿಚ್ ಈಸ್ ಆಲ್ಸೋ ನಾಟ್ ಪ್ಯಾರ್ಲಿಂಗ್. ಆ ಕಲರ್ಸು ಮ್ಯಾಚ್ ಆಗ್ತಾಯಿಲ್ಲ. ಕಂಟೆಂಪ್ರರಿ ಥರನೂ ಇಲ್ಲ, ಮಿಸ್ ಮ್ಯಾಚ್ ಅಂದರೆ ಜನರಲಾಗಿ ಹೇಳ್ತಾ ಇದ್ದೀನಿ. ಆ ಕಲರ್ಸ್ ನಾವು ಅವಾಯ್ಡ್ ಮಾಡು. ಒಂದೇ ಸಿಂಗಲ್ ಕಲರ್ ಕೊಡಿ. ಆಗ ಇವನ್ನೆಲ್ಲ ನೀವು ನ್ಯೂಟ್ರಲ್ ವೈಟ್ ಥರ ಮಾಡ್ಕೊಂಬಿಟ್ಟು ಅಥವಾ ಒಂದು ಸಿಂಗಲ್ ಕಲರ್ ಕೊಟ್ಟು ಮಧ್ಯದಲ್ಲಿ ಒಂದು ರೆಡ್ ಎಲಿಮೆಂಟ್ ಹಾಕ್ತೀರಾ ಅಂತ ಅಂದ್ಕೊಳ್ಳೋಣ. ನಮಗೆ ಮ್ಯಾಚ್ ಆಗೋಲ್ಲ. ಈಗ ನಿಮ್ಮದು ಪಿಂಕ್ ಇರೋದಕ್ಕೆ ಬೇಕಾದ್ರೆ ಒಂದು ಪಿಂಕ್ ಎಲಿಮೆಂಟ್ ಹಾಕ್ಕೊಳ್ಳಿ. ಆಗ ನೋಡಿ ಲುಕ್ ಹೆಂಗೆ ಕಾಣುತ್ತೆ ಅಂತ. ಕಲರ್ ಕಾಂಬಿನೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ರೈಟ್ ಫ್ರಮ್ ಕರ್ಟೈನ್ಸ್, ಕುಷನ್ಸ್, ಆರ್ಟಿಫ್ಯಾಕ್ಟ್ಸ್ ಎಲ್ಲನೂ ಮ್ಯಾಚ್ ಆಗಬೇಕು. ಅದು ಒಂದೊಂದೂ ಮಾತಾಡಬೇಕು. ಅದಕ್ಕೆ ಯಾವತ್ತೂ ಮಾಡ್ಯುಲರ್ ಫರ್ನಿಚರ್ನ ನ್ಯೂಟ್ರಲ್ಸಲ್ಲಿ ಇಟ್ಕೋಬೇಕು. ಸರಿ, ಯಾವುದು ಪರ್ಮನೆಂಟು ನ್ಯೂಟ್ರಲಲ್ಲಿರಬೇಕು. ದಟ್ ಶುಡ್ ಬಿ ಇನ್ ವೈಟ್, ಗ್ರೇ, ಬ್ರೌನ್. ಅದು ಯಾಕಂದರೆ ಪರ್ಮನೆಂಟ್. ಅದು ನೀವು ಟಿ ವಿ ಯೂನಿಟ್ನ ಟಕ್ ಅಂತ ಚೇಂಜ್ ಮಾಡೋಕ್ಕಾಗಲ್ಲ. ಯಾವ್ದು ಚೇಂಜ್ ಮಾಡ್ಬೋದು? ಸೋಫಾ ಇಮಿಡಿಯೇಟ್ ಮಾಡೋಕ್ಕಾಗಲ್ಲ. ಅದು ನ್ಯೂಟ್ರಲ್ಸಲ್ಲಿ ಇಟ್ಟು ಕುಷನ್ ನೀವು ಮಾಡಿ. ಕರ್ಟೈನ್ಸ್ ನೀವು ಕಲರ್ಫುಲ್ ಹಾಕಿ ಬೇಕಾದ್ರೆ ಚೇಂಜ್ ಮಾಡ್ಬೋದು. ವಾಲ್ಪೇಪರ್ ಇಂಟ್ರೊಡ್ಯೂಸ್ ಮಾಡಿ, ನಿಮ್ಗೆ ಕಲರ್ಫುಲ್ ಅನಿಸಿಲ್ಲ ಅಂದರೆ. ಆರ್ಟಿಫ್ಯಾಕ್ಟ್ಸ್ನ ನೀವು ಪೇಂಟಿಂಗ್ಸ್ನ ಯಾವಾಗ ಬೇಕಾದ್ರೂ ಮೂವ್ ಮಾಡ್ಬೋದು, ಶಿಫ್ಟ್ ಮಾಡ್ಬೋದು. ಈ ಥರ ಈಗ ಬ್ಲ್ಯಾಕ್ ಆರ್ಟಿಫ್ಯಾಕ್ಟ್ ಬದಲು ಬೇರೆದೇನನ್ನ ಕಲರ್ ಸೆಲೆಕ್ಟ್ ಮಾಡಿ. ಈ ಥರ ಮೂವಬಲ್ ಐಟಮ್ಸ್ ಯಾವತ್ತೂ ಕಲರ್ಫುಲ್ ಆಗಿರಬೇಕು. ಯಾವುದನ್ನು ನಾವು ಚೇಂಜ್ ಮಾಡಲ್ಲ, ಅದು ಯಾವತ್ತೂ ನ್ಯೂಟ್ರಲ್ಸಲ್ಲೇ ಇದ್ದಷ್ಟು ಒಳ್ಳೆಯದು. ಸರಿ, ಅಲ್ಲಿ ಇನ್ನೊಂದು ಹ್ಯಾಂಡಲ್ಸ್ ಕೂಡ ನೀವು ಆಟ ಆಡ್ಬೋದು. ನಾನೇನು ಮಾಡ್ತೀನಿ, ವೈಟ್ ಕೊಟ್ಬಿಟ್ಟು ಯೂಶಲಿ ಒಂದು ಪಿಂಕ್ ಬೆಡ್ರೂಮ್ ಮಾಡಿದ್ರೆ ಹ್ಯಾಂಡಲ್ಸ್ನ ನಾವು ಕಲರ್ಫುಲ್ಲಾಗಿ ಕೊಡ್ತೀವಿ. ಬೇಡ ಅಂದರೆ ರಿಮೂವ್ ಮಾಡಿ ಹಾಕೋದೇನಂತ ಪ್ರಾಬ್ಲಮ್ ಅಲ್ಲ. ಎಸ್ಪೆಷಲಿ ಕಿಡ್ಸ್ ಬೆಡ್ರೂಮ್ ಬಂದಾಗ ಅವ್ರು ಬೇಗ ಎವಾಲ್ವ್ ಆಗಿಬಿಡ್ತಾರೆ. ಇವತ್ತು ನೀವು ಕಿಡ್ಡಾಗಿ ಟ್ರೀಟ್ ಮಾಡ್ಬೋದು, ನಾಳೆ ಅವ್ರಿಗೆ ಅದು ಇಷ್ಟವೇ ಆಗೋಲ್ಲ. ಇದೇನು ಪಾಪ ಹಿಂಗಿದೆ ಅಂತಾರೆ. ಅದಕ್ಕೋಸ್ಕರ ನಾವೆಲ್ಲನೂ ಫರ್ನಿಷಿಂಗ್ಸಲ್ಲಿ ಮಾತ್ರನೇ ಕಲರ್ಸ್ ಕೊಡ್ತೀವಿ. ಬೇಸಿಕ್ ಹೋಲು ಇದಿರುತ್ತೆ. ಆದರೆ ಥೀಮ್ ಕ್ರಿಯೇಟ್ ಆಗೇ ಆಗುತ್ತಲ್ವ. ಆವಾಗ ವಾರ್ಡ್ರೋಬ್ಸ್ ಆಗಲಿ ಇದಾಗಲಿ ನಾವು ಸಿಂಗಲ್ ಕಲರ್ ವೈಟೇ ನಾನು ಯೂಶಲಿ ಸ್ವಲ್ಪ ಪ್ರಿಫರ್ ಮಾಡ್ತೀವಿ ಕಿಡ್ಸಿಗೆ ಬಂದಾಗ. ಅದ್ರ ಮೇಲೆ ಡಿಪೆಂಡಿಂಗ್ ಆನ್ ಬ್ಲೂ ಬೇಕಾ, ಪಿಂಕ್ ಬೇಕಾ, ಪೀಚ್ ಬೇಕಾ, ಡಿಪೆಂಡಿಂಗ್ ಆನ್ ಕಿಡ್ ಅವರಿದ್ದನ್ನು ಆ ಥರ ನಾವು ಸೆಲೆಕ್ಷನ್ ಆಫ್ ಆರ್ಟಿಫ್ಯಾಕ್ಟ್ಸ್ಗೆ ಹೋದಾಗ ನಮ್ಮ ಹತ್ರ ಏನಿದೆ, ಯಾವ ಕಲರ್ ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಅದನ್ನು ಫಸ್ಟೇ ನೀವು ಥಿಂಕ್ ಮಾಡಿ ಹೋಗಿ. ಇಲ್ಲ ಅಲ್ಲಿ ಇಷ್ಟಪಡ್ತೀರಾ, ಅದು ನಿಮ್ಮ ಮನೆಗೆ ಮ್ಯಾಚ್ ಆಗದೆ ಇರ್ಬೋದು. ಎಲ್ರಿಗೂ ನಮಸ್ಕಾರ. ರಾಧಾ ಬೈ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಥ್ಯಾಂಕ್ ಯು ಅಬೌಟ್ ಲೈಟಿಂಗ್ ಆ್ಯಂಡ್ ಡೆಕಾರ್. ಆಯಿತು, ಡೆಕಾರಲ್ಲೂ ಬೇಸಿಕ್ಸ್ ಅದಾಯಿತು. ಸೊ 4th ಪಾಯಿಂಟ್ ವಾಸ್ ಡೆಕಾರ್. ನಾವು ದ 5th ಪಾಯಿಂಟ್, ಚಿಕ್ಕ ಮನೆಯೂ ತುಂಬ ದೊಡ್ಡದಾಗಿ ಕಾಣಬೇಕಂದ್ರೆ ಟಿಪ್. ಎಲ್ಲ ಆಗಿದೆ. ಅದೇ ಡೆಕೋರ್ಸ್ ಆದಮೇಲೆ ಗಿಡಗಳನ್ನ ನಾನು ದೊಡ್ಡದಾಗಿ ಕಾಣೋದಿಲ್ಲ, ಬಟ್ ನಿಮ್ಗೆ ಅದೊಂದು ತುಂಬ ಲೈಫ್ ಎನರ್ಜಿ ನಾನು ಯಾವಾಗಲೂ ಪ್ರಿಫರ್ ಮಾಡ್ತೀನಿ. ಸಣ್ಣ ಸಣ್ಣ ಗಿಡಗಳನ್ನಾದರೂ ನಾವು ಇಡಲೇಬೇಕು. ರಿಯಲ್ ಪ್ಲಾಂಟ್ಸು. ಆರ್ಟಿಫಿಷಿಯಲ್ ಪ್ಲಾಂಟ್ಸು ತುಂಬ ಇವಾಗ
ಸಣ್ಣದೇನ ನಮ್ಮ ಡೆಕೋರ್ಗೋಸ್ಕರ ಬಳಸ್ಬೋದು. ಬಟ್ ರಿಯಲ್ ಪ್ಲ್ಯಾಂಟ್ಸ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರಲ್ಲಿ ನಾನು ಎಕ್ಸ್ಪರ್ಟ್ ಅಲ್ಲ ಲ್ಯಾಂಡ್ಸ್ಕೇಪಿಂಗು ಮತ್ತು ಪಾಟ್ಸಲ್ಲಿ. ಬಟ್ ಯೂಶ್ವಲಿ ನಾನು ಅವ್ರ ಹೆಲ್ಪ್ ತೊಗೊಂಡು ಆ ಮನೆಗೆ ಯಾವ ಥರ ಸ್ನೇಕ್ ಪ್ಲ್ಯಾಂಟ್ ಇಂಟ್ರೊಡ್ಯೂಸ್ ಮಾಡಬೇಕು, ಆ ಆಕ್ಸಿಜನ್ ಫಿಲ್ಟರ್ಸ್ ಯಾವುದಿದೆ ಅದು ನಾನು ಅವ್ರ ಹೆಲ್ಪ್ ತೊಗೊಂಡು ಅದನ್ನು ಮಾತ್ರ ಮಾಡ್ತೀವಿ. ಆವಾಗ ನಿಮ್ಗೊಂದು ಲೈಫ್ ಬಂದಾಗ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಕೂಡ ಅನಿಸುತ್ತೆ. ಆಮೇಲೆ ಟಿಪ್ ಅಂತಾನೇ ಬೇಕು ಅಂದರೆ ಫಿಫ್ತು, ಯಾವತ್ತೂ ಕಲರ್ ಆಫ್ ದ ವಾಲ್ಸ್ ಶುಡ್ ನಾಟ್ ಬಿ ಡಾರ್ಕ್. ತಪ್ಪು ಮಾಡೋದು ಏನಂದರೆ ಎಲ್ಲ ಡಾರ್ಕ್ ಲೈಟ್ ಟಿಂಜ್ ಆಫ್ ಕ್ರೀಮ್. ಯೂಶ್ವಲಿ ನೀವು ನೋಡಿದ್ದೀರಾ ಸ್ಟ್ಯಾಂಡರ್ಡ್ ಕಲರ್ ಆಫ್ ಅನ್ ಅಪಾರ್ಟ್ಮೆಂಟ್ ಈಸ್ ಕ್ರೀಮ್ ಕಲರ್. ಅದೇ ಎಲ್ಲ ಕಡೆ ಅದು ಬಿಲ್ಡರ್ಸ್ ಅಂದರೆ ಅದು ತೊಗೊಂಡೋಗಿ ಒಂದು ಕಲರ್ ಹೊಡೆದ್ಬಿಟ್ರೆ ಆಗೋಯ್ತು ಅಂತ. ಅದೇ ಮನೇನ ನೀವು ವೈಟ್ ಕಲರ್ ಮಾಡಿಸಿ ನಿಮ್ಮ ಲುಕ್ ಹೆಂಗೆ ಬರುತ್ತೆ ನೋಡಿ. ಕೆಲವ್ರು ಹೇಳ್ತಾರೆ ಮೇಂಟೆನೆನ್ಸ್ ಕಷ್ಟ ಅಂತ. ಖಂಡಿತ ಅಲ್ಲ. ಮೇಂಟೆನೆನ್ಸ್ ಡಿಪೆಂಡ್ಸ್ ಆನ್ ನೀವು ಯಾವ ಥರ ಯಾವ ಟೆಕ್ಸ್ಚರ್ ಹಾಕ್ತಿದ್ದೀರಾ, ಯಾವ ಮೆಟೀರಿಯಲ್ ಬಳಸ್ತಾ ಇದ್ದೀರಾ ಅಂತ. ವೈಟಲ್ಲೂ ಮಾರ್ನಿಂಗ್ ಗ್ಲೋರಿ ಅಂತ ಒಂದು ಕಲರ್ ಇದೆ, ಲೈಟೆಸ್ಟ್ ಟಿಂಜ್ ಆಫ್ ಕ್ರೀಮ್ ಕೊಡುತ್ತೆ. ಆ ಕಲರ್ ಪ್ಯಾಲೆಟ್ ಬೇಕಾದ್ರೆ ಬಳಸಿ ಏಷ್ಯನ್ ಪೇಂಟಲ್ಲಿ. ಫುಲ್ ವೈಟು ಬೇಡ. ಬಟ್ ಯಾವಾಗ ನೀವು ಇದನ್ನು ಬಿಟ್ಟು ಕ್ರೀಮು ಇದಕ್ಕೆಲ್ಲ ಬರ್ತೀರಾ, ನಿಮ್ಮ ಮನೆ ಡಲ್ ಆಗಿ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ರೈಟ್ ಆಗಬೇಕು ಅನ್ನೋ ಉದ್ದೇಶ ಇದ್ದರೆ ಕೆಲವ್ರಿಗೆ ಡಾರ್ಕೇ ಇರಬೇಕು. ಕೆಲವರು ಜೆನ್ಜಿ ಮಕ್ಕಳಿಗೆಲ್ಲ ನಾವೀಗ ರಾಯಲ್ ಎನ್ಫೀಲ್ಡ್ ಶೋರೂಮ್ ಥರ ನಮ್ಮ ಮನೆ ಇರಬೇಕು ಅಂದರೆ ಅವಾಗ ಗ್ರೇ ವಾಲ್ಸ್ ಜಾಸ್ತಿ ಬಳಸ್ತೀವಿ. ರಸ್ಟಿಕ್ ಇರಬೇಕು. ಹೌದು ಮೇಡಮ್. ಹಾಂ, ಖಂಡಿತ. ಗ್ರೇ ವಾಲ್ಸ್ ಮ್ಯಾಟ್ ಫಿನಿಶ್ ಗ್ರೇ ವಾಲ್ಸ್. ಅವ್ರಿಗೆ ರಸ್ಟಿಕ್ ಇರುತ್ತೆ, ಎಲ್ಲ ನ್ಯಾಚುರಲ್ ಥರ ಇರಬೇಕು. ಅವ್ರಿಗೆ ವಾರ್ಡ್ರೋಬ್ ಆ ಥರ ಡಿಪೆಂಡಿಂಗ್ ಆನ್ ದೇರ್ ಟೈಪ್ಸ್. ಬಟ್ ಲೀವಿಂಗ್ ಏರಿಯಾಸ್ ಎಲ್ಲ ಆದಷ್ಟು ಪೇಂಟ್ನ ಬ್ರೈಟಾಗಿ ಇಟ್ಕೊಳ್ಳಿ. ನಿಮ್ಗೆ ವಿಶಾಲ ಅನಿಸುತ್ತೆ. ಯಾವಾಗ ಡಾರ್ಕ್ ಕಲರ್ಸ್ ಮಾಡ್ತೀರಾ ಮನೆ ಚಿಕ್ಕದು ಕಾಣುತ್ತೆ.